ಹರೇ ಕೃಷ್ಣ. ನಿಮಗೆ ಕೆಲವೊಬ್ಬರಿಗೆ ಮಂತ್ರಗಳು ಗೊತ್ತಿರೋದಿಲ್ಲ, ಜಪಗಳು ಗೊತ್ತಿರೋದಿಲ್ಲ. ಆವಾಗ ಅಯ್ಯೋ ನಾನು ಏನು ಮಾಡಲಪ್ಪ ಅಂತ ಯೂಟ್ಯೂಬ್ ಸರ್ಚ್ ಮಾಡ್ತೀರಾ. ಯೂಟ್ಯೂಬಲ್ಲಿ ತಕ್ಷಣ ಸಿಗೋದಿಲ್ಲ, ಯಾವುದಾದ್ರೂ ಸಿಗುತ್ತೆ, ಓದೋದಕ್ಕೂ ಸರಿ ಹೋಗೋದಿಲ್ಲ. ಆವಾಗ ಇಲ್ಲಿ ಸ್ತೋತ್ರಮಾಲ ಅಂತ ಒಂದು ಆ್ಯಪ್ ಇದೆ. ಇಲ್ಲಿ ಗಣೇಶ, ಗಾಯತ್ರಿ, ಪಾರ್ವತಿ, ಲಕ್ಷ್ಮಿ, ಸರಸ್ವತಿ, ವಿಷ್ಣು, ಶ್ರೀನಿವಾಸ, ಕೃಷ್ಣ, ಆಂಜನೇಯ, ರಾಮ, ಎಲ್ಲರಿಗೂ ರಾಯರದು, ಗುರುಗಳದ್ದು, ಎಲ್ಲರದು ಇದರಲ್ಲಿ ಜಪಗಳು, ಮಂತ್ರಗಳು, ಎಲ್ಲ ಮಂತ್ರಗಳು ಸಿಕ್ಬಿಡುತ್ತೆ. ಓಕೆನಾ? ಇದರಲ್ಲಿ ಸಂಸ್ಕೃತ ಕೂಡ ಕಲಿಬೋದು. ಇದರಲ್ಲಿ ನೀವು ನಿಮಗೆ ಇಷ್ಟವಾಗಿರೋದು, ಈಗ ವರಮಹಾಲಕ್ಷ್ಮಿ ಹಬ್ಬ ಬಂತು ಅಲ್ವಾ, ಆಗ ನಿಮಗೆ ಏನು ಮಾಡಬೇಕು, ಲಕ್ಷ್ಮಿ ನನಗೆ ಅಷ್ಟೊತ್ತರ ಎಲ್ಲ ಏನೂ ಗೊತ್ತಿಲ್ಲ ಅಂದಾಗ ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು ಇಲ್ಲಿ ಲಕ್ಷ್ಮಿ ಸಿಕ್ಬಿಡುತ್ತೆ. ಅಕಸ್ಮಾತ್ ಸಿಗದೇ ಇದ್ದಾಗ ಇಲ್ಲಿ ಸರ್ಚ್ ಮಾಡ್ಬೋದು. ಈಗ ಇಲ್ಲಿ ಲಕ್ಷ್ಮಿ ಅಂತ ಸರ್ಚ್ ಮಾಡ್ತಾಯಿದ್ರೆ ನೋಡಿ, ಲಕ್ಷ್ಮೀ ಚಂದ್ರಮಾಲ, ಅಷ್ಟಲಕ್ಷ್ಮಿ ಸ್ತೋತ್ರಂ, ಕನಕದಾರ ಸ್ತೋತ್ರ ಸಿಗುತ್ತೆ. ಕನಕದಾರ ಸ್ತೋತ್ರ ತುಂಬ ಅಂದರೆ ತುಂಬ ಒಳ್ಳೆಯದು. ಇದನ್ನು ಕನಕದಾಸರು ಯಾಕೆ ಬರೆದ್ರು, ಇದನ್ನು ಹೇಳಿದ ಮೇಲೆ ಏನು ಪವಾಡ ಆಯಿತು ಅನ್ನೋದನ್ನು ನಾನು ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಸರ್ಚ್ ಮಾಡಿ ಸಿಕ್ಕುತ್ತೆ. ಇದನ್ನು ಓದಿದರೆ ಕನಕದಾರ ಸ್ತೋತ್ರ ಮತ್ತು ಲಕ್ಷ್ಮಿ ಅಷ್ಟೋತ್ತರ ಶತನಾಮ ಸ್ತೋತ್ರಂ, ಮಹಾಲಕ್ಷ್ಮಿ ಅಷ್ಟಕಂ, ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರಂ, ಇದರಲ್ಲಿ ನಿಮಗೆ ಯಾವುದು ಬರುತ್ತೆ, ನಿಮ್ಮ ಸಮಯ ಲಕ್ಷ್ಮೀ ಚಾಲಿಸ, ಇದನ್ನು ನಿಮಗೆ ಚೆನ್ನಾಗಿ ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಇವಾಗ ಶುಕ್ರವಾರ ಇದೆ ಅಲ್ವಾ, ನೀವು ಇವತ್ತೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನೋಡ್ತಾ ಬನ್ನಿ ಸಾಕು. ನೋಡಿ ಇದನ್ನು ನೋಡ್ತಾ ನಿಮಗೆ ಆಟೋಮೆಟಿಕ್ ಬಂದುಬಿಡುತ್ತೆ. ಇಲ್ಲಪ್ಪ ನಂಗೆ ಕಷ್ಟ ಆಗುತ್ತೆ ಅಂತ ಅಂದಾಗ ನಿಮಗೆ ಇನ್ನೊಂದು ಆ್ಯಪ್ ಸಿಗುತ್ತೆ. ಆ ಆ್ಯಪ್ ಯಾವುದಂದರೆ, ಈಗ ನಿಮಗೆ ಹೇಳ್ದೆ ಅಲ್ವಾ, ಅದು ಗೊತ್ತಾಗಿಲ್ಲಪ್ಪ, ನಂಗೆ ಹೇಳಕ್ಕೆ ಬರ್ತಾ ಇಲ್ಲ, ಪ್ರೊನೌನ್ಸಿಯೇಷನ್ ಗೊತ್ತಾಗ್ತಾ ಇಲ್ಲ ಅಂದಾಗ ಸ್ತೋತ್ರ ಪಾರಾಯಣ ಅಂತ ಒಂದು ಸಿಗುತ್ತೆ. ಇದರಲ್ಲಿ ನೋಡಿ, ಇದರಲ್ಲಿ ಪಂಚಾಂಗ ಇರುತ್ತೆ, ಪೂರ್ಣ ಪಂಚಾಂಗ ನೋಡ್ಬೋದು ನೀವು. ಓಕೆನಾ? ಆಮೇಲೆ ಇದರಲ್ಲಿ ಇಲ್ಲಿದೆ ನೋಡಿ, ಅಷ್ಟಲಕ್ಷ್ಮಿ ಸ್ತೋತ್ರ ಅಂತಲೇ ಅಂದ್ಕೊಳ್ಳಿ. ಇದನ್ನು ಓಪನ್ ಮಾಡಿದ್ವಿ. ಇಲ್ಲಿ ಆದಿಲಕ್ಷ್ಮಿ ಸುಮನಸ ವಂದಿತ ಸುಂದರಿ ಮಾಧವಿ, ಹೇಳಕ್ಕೆ ಬರಲ್ಲ ಅಂದ್ಕೊಳ್ಳಿ, ಪ್ಲೇ ಮಾಡಿ. ಸುಮನಸ ವಂದಿತ ಸುಂದರಿ ಮಾಧವಿ ಚಂದ್ರ. ಓಕೆನಾ? ಇದು ಗೊತ್ತಾಗಿಲ್ಲ. ಈ ಕನಕದಾರ ಸ್ತೋತ್ರ. ಓಕೆನಾ? ಕನಕದಾರ ಸ್ತೋತ್ರ ಇಲ್ಲಿ ನೋಡಿ, ಅಂಗಂ ಹರೇ ಪುಲಕ ಭೂಷಣವಾಶ್ರಯಂತಿ. ನಿಮ್ಮ ಪ್ರೊನೌನ್ಸಿಯೇಷನ್ ಗೊತ್ತಾಗಿಲ್ಲ, ಇವತ್ತಿಂದನೇ ಕಲೀರಿ ಅದನ್ನು. ಅಂಗಂ ಹರೇ ಪುಲಕ ಭೂಷಣವಾಶ್ರಯಂತಿ. ಈ ಅಪ್ಲಿಕೇಶನ್ಗಳನ್ನು ನೀವು ಬಳಸಿದಾಗ ನಿಮಗೆ ತುಂಬ ಈಸಿ ಆಗುತ್ತೆ. ಎಲ್ಲ ಮಂತ್ರಗಳನ್ನು ಕಲಿಯೋದಕ್ಕೆ ಈಸಿ ಆಗುತ್ತೆ. ಪ್ರತಿಯೊಂದು ಸಿಕ್ಕುತ್ತೆ ನಮಗೆ. ಯಾವುದು ಇಂಪಾರ್ಟೆಂಟ್ ನಮ್ಮ ಜೀವನದಲ್ಲಿ, ನಮ್ಮ ಒಂದು ಆರ್ಥಿಕವಾಗಿ ಮತ್ತು ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ನಮ್ಮನ್ನು ತೊಡಗಿಸಿಕೊಳ್ಳೋದಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಷ್ಟು ಬೇಕೋ ಎಲ್ಲ ಸಿಕ್ಕುತ್ತೆ. ಲಲಿತಾ ಸಹಸ್ರನಾಮ ಮೇಯ್ನ್ ಬೇಕು, ವಿಷ್ಣು ಸಹಸ್ರನಾಮ, ಹನುಮಾನ್ ಚಾಲಿಸ, ಕನಕದಾರ ಸ್ತೋತ್ರ ಮತ್ತು ಲಲಿತಾ ಸಹಸ್ರನಾಮ, ಇಷ್ಟು ಮಂತ್ರಗಳನ್ನು ನಾವು ಪ್ರತಿದಿನ ಇದು ಮಾಡಲೇಬೇಕು. ಋಣ ವಿಮೋಚನ ಅಂತ ಒಂದು ಸಿಗುತ್ತೆ, ಲಕ್ಷ್ಮೀ ಋಣ ವಿಮೋಚನ ಅಂತ, ಅದು ಇದರಲ್ಲಿ ಇದು ಸಿಕ್ಕುತ್ತೆ. ಅದನ್ನು ಕೂಡ ಪ್ರತಿದಿನ ಹೇಳಬೇಕು. ಈ ಲಕ್ಷ್ಮೀ ನರಸಿಂಹ ಋಣ ವಿಮೋಚನ ಮಂತ್ರ ಏನಕ್ಕಪ್ಪ ಅಂದರೆ, ಇಲ್ಲಿ ಇಲ್ಲಾಂದರೆ ಋಣ ವಿಮೋಚನ ಅಂಗಾರಕ ಸ್ತೋತ್ರ ಅಂತ ಇರುತ್ತೆ. ಇವೆಲ್ಲ ಏನಕ್ಕಂತ ಅಂದರೆ, ನಮ್ಮ ಜೀವನದಲ್ಲಿ ನಾವು ಯಾವುದೋ ಒಂದು ಋಣದಲ್ಲಿ ಬಿದ್ದಿರ್ತೀವಿ. ಮಾತೃ ಋಣ, ಪಿತೃ ಋಣ, ಋಷಿ ಋಣ, ಗುರು ಋಣ, ಈ ಸಾಲದ ಋಣ, ಇವೆಲ್ಲ ಋಣಗಳನ್ನು ವಿಮೋಚನೆ ಮಾಡ್ಕೊಳ್ಳೋದಕ್ಕೋಸ್ಕರ ಅವನ್ನ ಪಾರಾಯಣ ಮಾಡ್ತಾರೆ. ನೀವು ಈ ರೀತಿ ಮಾಡೋದ್ರಿಂದ ನಿಮಗೆ ಮಂತ್ರಗಳು ಕಲ್ತಂಗಾಗುತ್ತೆ ಮತ್ತು ನೀವು ಪಾರಾಯಣ ಮಾಡ್ದಂಗಾಗುತ್ತೆ, ನಿಮಗೂ ಒಳ್ಳೆಯದಾಗುತ್ತೆ. ಶುಭವಾಗಲಿ. ಇದನ್ನು ಪ್ರಯತ್ನಿಸಿ ನೋಡಿ. ಹರೇ ಕೃಷ್ಣ. ಶ್ರೀ ಕೃಷ್ಣಾರ್ಪಣಮಸ್ತು. ರಾಧೆ ರಾಧೆ.